ಶಿಲ್ಪ ಇನ್ನು ಎಷ್ಟು ದಿನ ಅಂತ ಊಟ ನೀರು ಬಿಟ್ಟಿರ್ತೆ ಸತ್ತವನು ಶೇಖರ್ ಸ್ವಲ್ಪ ಸಿರೇನ ಮತ್ತೆ ಬರೋಣ ಯಾರ ಕುಟುಂಬದಿಂದ ರಾಮುನ ಕೊಲೆ ಬಿಸೆ ಮಾಡಿಬಿಟ್ಟಿದ್ದಾರೆ ಸತ್ತ ತಿಳಿದ ಮೇಲೆ ರಾಮು ಹೊರಗಡೆ ಬಂದೇ ಬರ್ತಾನೆ ನೀನು ಸಮಾಧಾನ ಮಾಡ್ಕೋ ಸ್ವಲ್ಪ ನೀ ಹೀಗೆ ಧೈರ್ಯವನ್ನು ಕಳೆದುಕೊಂಡ್ರಿ ದಾರಿ ತೊಗೊಳ್ಳಲ್ಲ ಹೇಳು ಒಂದೆರಡು ಕೂತು ತಿಂದೇಳು ನನ್ನ ರಾಮು ಯಾವತ್ತು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಆದ್ರೆ ಅವನು ವಾಪಸ್ ಬರ್ತಾನೆ ಅಂತ ನನಗೆ ನಂಬಿಕೆ ಇದೆ ಆದ್ರೆ ನನಗೇನು ಬೇಡ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ಶಿಲ್ಪ ನಿನ್ನ ನೋವು ನನಗೂ ಅರ್ಥ ಆಗತ್ತೆ ಆದ್ರೆ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಒಂದೆರಡು ಹೊತ್ತೊಂಡು ತಿಂಗಳು ಏನು ಬೇಡ ಅಂತ ಒಂದ್ಸಾರಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ನನಗೇನು ಬೇಡ ಒಟ್ಟಿನಲ್ಲಿ ನನಗೆ ನನ್ನ ತಮ್ಮ ಬೇಕು ತಮ್ಮನನ್ನು ಹೀಗೆ ಮಾಡೋಕೆ ಯಾರು ಕಾರಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ತಮ್ಮ ಬಾ ಎಲ್ಲರೂ ತಮ್ಮ ಮರ ನೋಡಿ ಮಾತಾಡ್ರಿ ಅನ್ರು ಮರ ಆಟ ಅವ್ ನೋಡ್ರ ತಂಗಿ ಅಂತಾನ ನೀನ್ ನೋಡ್ರ ತಮ್ಮ ಅಂತಿ ಹೋಗ್ಲಿ ಗೊತ್ತಾಗ್ತಿಲ್ಲ ಯಾರಂತೇಳಿ ಏನಾರ ಇರ್ಲಾಕ ಇಲ್ಲಿಗೆ ಯಾಕೆ ಬಂದಿ ಹೇಳ ಹಂಗ ಕೇಳ ಅದನ್ ಬಿಟ್ಟು ಏನ್ ಕೇಳ ಮಾತಾಡ ಶೇಖರ್ ಮಮ್ಮ ಪಟೇಲ್ ಮನೆ ಕೆಲಸ ಮಾಡ್ತಿದ್ದಲ್ಲ ಅವ್ನ ಸಾವಿನ ಸುದ್ದಿ ಕೇಳಿ ಬಾಳ ತ್ರಾಸ ಆಯ್ತಪ್ಪ ಅದಕ್ಕ ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳಿ ಬಂದೇನೆ ಹೋಗ್ಬಾರಪ್ಪ ಹೋಗ್ಬಾ ಒಳಗ ಕುಂಡ್ರು ಬಾ ಇರ್ಲಿ ಬಾಳ ಅತಿಥಿ ಮಾಡ್ಬೇಡ್ರಿ ಚಾಪ ಚುಮ್ಮರಿ ಎಲ್ಲ ಮುಗಿಸ್ಕೊಂಡಲ್ಲೇ ಬಂದೇನೆ ಚಾಪ ಏನ್ ಕಸ ಹೋಗ್ಬೇಡ್ರಿ ಮತ್ತ ಸ್ವಲ್ಪ ಚಾ ಮಾಡು ಎಲ್ಲಿ ಬಿಡಕ್ಕ ಇರೋಲ್ಲಕ್ಕ ನಾವೇನಾದ್ರು ಸ್ವಲ್ಪ ಕಷ್ಟ ಸುತ್ತ ಮಾತಾಡ್ತಿರ್ತೇವಿ ನೀ ಏನು ಗಂಡು ಗಿಡಬೇಕು ನಿಂದಿರ್ತೇವೆ ಹೋಗ ಚಾಪ ಮಾಡ್ಕೊಂಬಾರ್ದ ಶಿಲ್ಪಕ್ಕ ಶೇಖರ್ನ ಸಾವಿನ ಸುದ್ದಿ ಕೇಳಿ ಬಾಳ ನೋವು ಅಥವಾ ಶೇಖರ ಯಾವ್ದಾರ ಕೂಡ ಜಗಳ ಅಥವಾ ಸಾಲ ಏನಾದ್ರು ಮಾಡ್ಕೊಂಡಿದ್ದಾನವ ಅವನು ಯಾರನ್ನು ದುಷ್ಟ ಅಂತ ಕಟ್ಟಿಕೊಂಡಿದ್ದಿಲ್ಲ ಅವನಿಗೆ ದುಷ್ಟ ಅಂತ ಯಾರೂ ಇರಲಿಲ್ಲ ಆದ್ರೆ ಆದ್ರೆ ಯಾರ ಪಾಪಿ ಕಣ್ಣು ನನ್ನ ತಮ್ಮನ ಮೇಲೆ ಬಿತ್ತು ನನ್ನ ತಮ್ಮನನ್ನು ಕಟ್ಟಿಕೊಂಡು ಹೋದ್ರು ಸಮಾಧಾನ ಮಾಡ್ಕೋ ನೀನ್ ತ್ರಾಸ ನನಗೆ ಅರ್ಥಕತಿ ಸಮಾಧಾನ ಮಾಡ್ಕೋ ಆಟನ ಮಕ್ಕಳು ಹಾಳಾಗಿ ಹೋಗ್ತಾರವ ಅಂತ ಚಲೋ ಹುಡುಗರು ಕೊಂಡಾವ ಯಾ ಸ್ವರ್ಗಕ್ಕೆ ಹೊಕ್ಕಿದ್ದಾವ ಪಾವಗಳು ಹಾಳಾಗಿ ಹೋಗ್ತಾವ ಸಮಾಧಾನ ಮಾಡ್ಕೋಯ್ಕ ಸಮಾಧಾನ ಮಾಡ್ಕೋ ನನ್ನ ಮನಸ್ಸು ಹೇಳಿಕತ್ತದ ಶೇಖರ್ನ ಸಾವಿಗೆ ನ್ಯಾಯ ಕೊಡಿಸ್ಬೇಕನ್ನೋದಿರ್ತದ ಏನಾಡಿತು ಏನಿಲ್ಲ ಅನ್ನೋ ಸ್ವಲ್ಪ ಕರೆ ಹೇಳಕ್ಕ ಹೇಳ ಇಲ್ಲ ಶಂಕರ್ ಮತ್ತು ಶೇಖರ್ ಬಹಳ ಒಳ್ಳೆಯವರಾಗಿದ್ರು ಅವರ ಒಳ್ಳೆತನವನ್ನು ನೋಡಿ ಯಾರೋ ಪಾಪಿ ಈ ರೀತಿ ಮಾಡಿರ್ಬಹುದು ಆದ್ರೆ ರಾಮು ಈ ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ರಾಮು ಮಾಡ್ಯಾನಂತ ನಾನಂದ್ರೆ ನಾನು ಒಪ್ಕೊಳ್ಳೋದೇ ಇದ್ದೇ ಇದ್ರು ದೇವರು ಕೂಡ ಒಪ್ಕೋದಿಲ್ಲ ತಲೆ ನುಸ್ತತಿ ಸ್ವಲ್ಪ ಹಂಗ ವಿಚಾರ ಮಾಡ ರಾಮು ಶೇಖರ್ನ ಕೊಂದಿರಬಾರ್ದು ಯಾಕಂದ್ರ ಏನ್ ಆಸ್ತಿ ಸಂಬಂಧಗಳನ್ನ ಮರದ ಅಣ್ತಂಬ್ರನ್ನ ಕಡ್ದಾಡುವಂತ ಕಾಲ ಐತ್ವ ತಾಯಿ ಸೆರೆ ಕುಡಿಯಾಕ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ತಾಯಿನ ಕಡ್ದ ಕಾಲ ಐತಿದ ಶೇಖರ ರಾಮು ಯಾರು ನೋಡು ರಾಮನ ಬಗ್ಗೆ ಇನ್ನೊಂದ್ ಸರಿ ಮಾತಾಡಿದ್ರೆ ನಿನ್ನ ಬಾಯಾಗಿನ ಹಲ್ಲ ಬಿತ್ತೀನಿ ಆದ್ರೆ ನನ್ನ ರಾಮು ನನ್ನ ಮುದ್ದು ಬಂಗಾರ ಆದ್ರೆ ಅವನು ಇಂಥ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ಶಿಲ್ಪಕ್ಕ ನನಗೆ ನನ್ನ ಮ್ಯಾಗ ದ್ವೇಷ ಇಲ್ಲ ನೀನು ಏನ ಸತ್ಯ ಅನ್ನೋದು ಏನಾದ್ರೂ ಹೇಳಿದ್ರ ಶೇಖರ ಸಾವಿಗೆ ನ್ಯಾಯ ಕೊಡಿಸ್ಬೋದು
ರಾಮುನ ಹೊರಗೆ ತರಕ ಪ್ರಯತ್ನ ಮಾಡ್ಬೋದು, ಆದ್ರ ಸತ್ತಿರೋ ಶೇಖರ್ನಂತೂ ಹೊಳಿ ತರಕ್ ಆಗುದಿಲ್ವಾ? ಆದ್ರೆ ಅವನಂಗ ಸತ್ರ ಈ ಊರಾನ ಹೆಣ್ಮಕ್ಳ ಸಾವಿಗೆ ನ್ಯಾಯ ಕೊಡಿಸ್ಬೋದು. ಈ ಒಂದು ಸತ್ಯದ ಮ್ಯಾಗ ಇದೆಲ್ಲ ನಡೀತೈತಿ. ಏನ್ ನಡತ್ತೆ ಅನ್ನೋದು ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ಶೇಖರ್ನ ಕೊಲೆ ಮಾಡಿದವರು ರಾಮು ಅಲ್ಲ. ಮತ್ಯಾರು? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ನಿಜ ಏನು ಅಂತ ನನಗೆ ತಿಳಿತಾ ಇಲ್ಲ. ಶಿಲ್ಪಕ್ಕ ಸತ್ಯ ಮುಚ್ಚಿಡ್ಬೇಡ. ನಾನು ಇಂದ ಈ ಊರಾಗ, ನಾಳೆ ಮತ್ತೊಂದು ಊರಾಗ. ಶಿಲ್ಪಕ್ಕ ಅಲ್ಮಾರಿ ಪಕ್ಕೀರಿದ್ದಂಗ ನನ್ನ ನಂಬು. ನಾನು ನಿನ್ನ ಕೊಟ್ಟ ಮಾತು ತಪ್ಪುದಿಲ್ಲ. ಏನು ಸತ್ಯ ನಡೀತ ಅನ್ನೋದು ನೀ ಹೇಳಿದ್ರ ನನ್ನಿಂದ ಏನು ಸಹಾಯ ಆಗತ್ತ ಅನ್ನೋದು ನಾ ಮಾಡ್ತಾನೆ. ಹೇಳು. ಸಾಲ ಮಾಡುದಂತೂ ಶೇಖರ್ನಲ್ಲ, ಆದ್ರೆ ಅವನು ಜಗಳ ಆದ್ರೆ ಬಹಳ ದೂರ ಇರ್ತಿದ್ದ. ಈ ಎಲ್ಲರ ಜೊತೆ ನಗನಗ್ತಾ ಇರ್ತಿದ್ದ. ಆದ್ರೆ ಆದ್ರೆ ಯಾಕೆ ಚಿಂತೆ ಮಾಡಕತ್ತಿ? ಯಾಕೆ ಆದ್ರೆ ಅಂತ ಹೇಳಕತ್ತಿ? ನನ್ನ ನಂಬವ. ಭವಾನಿ ದೇವಸ್ಥಾನದಾಗ ಹಾನಿ ಮಾಡೇತಾನೆ. ನನ್ನ ಆರಾಧ್ಯ ದೈವ ಸೌದತ್ತಿ ಎಲ್ಲ ಮ್ಯಾಗ ಹಾನಿ ಮಾಡೇತಾನೆ. ನಿನ್ನ ಕೊಟ್ಟ ಮಾತು ನನ್ನ ತಪ್ಪುವುದಿಲ್ಲ. ಏನು ನಡೆದತ್ತೆ ಹೇಳ್ತಾಯಿ. ನಾನು ಹನುಮನ ಅಂತ ಯಾರ ಮೇಲೂ ಇಲ್ಲ. ಆದ್ರೆ ಹೇಳ್ತಾನೆ. ಹೇಳ. ಆದ್ರೆ ಏನು ಮುಂದಿಂದ ಹೇಳು. ಸತ್ಯ ಅನ್ನೋದು ಹೊರಗೆ ನಿಂತ್ರ ಬೈಲಿಗೆ ಬರ್ತದೆ. ಹೇಳ್ತಾಯಿ, ನ್ಯಾಯ ಪಡಿಸ್ಬೋದು. ಹೇಳು. ಹೇಳ್ತೀನಿ, ಆದ್ರೆ ನೀನು ಯಾರ ಮುಂದೆ ಹೇಳೋದಿಲ್ಲ ಅಂತ ನನಗೆ ಭಾಷೆ ಕೊಡು. ಶಿಲ್ಪವಕ್ಕ, ಅರ್ಧ ನಾರೇಶ್ವರನ ಅವತಾರ ಆದ ನಾನು ನಿನಗೆ ಇವತ್ತು ಪ್ರಮಾಣ ಮಾಡ್ಲಿಕ್ಕತ್ತೇನೆ. ಹೇಳೋ ಸತ್ಯ ನಾನು ಯಾರು ಹೇಳಲ್ಲ. ಇದು ನಾ ಮಾಡ್ತಿರೋ ಪ್ರಮಾಣ. ಒಂದು ದಿನ ವಿಷಕಂಠ ಅಂತ ನಮ್ಮ ಮನೆಗೆ ಬಂದಿದ್ದ. ಆದ್ರೆ ಆ ವ್ಯಕ್ತಿ ಯಾರು ಅಂತ ನನಗೆ ಪರಿಚಯ ಇರಲಿಲ್ಲ. ಅವನು ನನ್ನ ಶೀಲ ಕೆಡಿಸಲು ಪ್ರಯತ್ನ ಪಟ್ಟ. ಅದಕ್ಕೆ ನಾನು ವಿರುದ್ಧವಾದಿದ್ದಕ್ಕೆ ಅವನು ಹೇಳಿದ, ನಿನ್ನ ಮನೆತನವನ್ನು ಸರ್ವನಾಶ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಈ ಕೊಲೆಗೆ ಅವನೇ ಕಾರಣ ಇರಬಹುದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಕೃಷ್ಣಣ್ಣ, ಒಂದು ವಾಟೆದಾಗ ಚಾ ಹಾಕೊಂಬ, ಇನ್ನೊಂದು ವಾಟೆದಾಗ ಅನ್ನ ತಗೊಂಡ್ ಬಾ. ಶಿಲ್ಪವಕ್ಕ, ವಿಚಾರ ಮಾಡಕ್ ಹೋಗ್ಬೇಡ. ಕೊಲೆಗಾರ ಯಾರು ಅನ್ನೋದು ಗೊತ್ತಾಯ್ತು. ನೆಮ್ಮದಿಯಾಗಿರು. ಬಂದಪ್ಪ, ಚಾ ಇಲ್ಲ, ತಾಟ್ ಅಕ್ಕ ಕೊಡು. ನನಗೇನು ಬೇಡ, ನನಗೇನು ಬೇಡ. ಶಿಲ್ಪವಕ್ಕ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಲಿಕ್ಕ ಮೊದಲು ನಮಗ್ ತಾಕತ್ ಬೇಕು. ನಾವು ತಿಂದ ಉಂಡ ಗಟ್ಟಿ ಮುಟ್ಟಿದ್ರಲ್ಲ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಆಗೋದು. ಶಿಲ್ಪವಕ್ಕ, ನೀಗ ಹಠ ಮಾಡಿ ಅಣ್ಣ ನೀರು ಬಿಟ್ರ ಸತ್ತಿರೋ ಶೇಖರನ ಆತ್ಮಕ್ಕೆ ಶಾಂತಿ ಸಿಗ್ತತಿಲ್ವಾ? ನಿನ್ನ ತಮ್ಮನ ಈಗ ನಾನು ಬಂದ ನೀ ವಿಚಾರ ಮಾಡಬೇಡ. ನೀನು ಅಣ್ಣ ಉಂಡ ತಾಯಿ, ನೀನು ಉಂಡ ಇದ್ರೆ ನಾ ಚಾ ಕುಡಿದು ನೋಡುವ. ಆಯ್ತು. ತಮ್ಮ ಅಂದಾಗ ಯಾರು ಗೊತ್ತಾಯ್ತಾ? ಬಾ, ಕೊಲೆಗಾರ ಕಣ್ಣು ಹಿಡಿಯಾಕ ನನ್ನ ಪೊಲೀಸನ್ ಮಾಡಿ. ಕೊಲೆಗಾರ ಯಾರಂತ ಹೇಳಿದಕ್ಕೆ ಊಟ ಮಾಡಕತ್ತಾಳ. ನಿನ್ನ ಕೊಲೆಗಾರ ನೀನ ಅಂತ ಹೇಳ. ನಿನ್ನ ಕೂಡ ಡ್ಯಾನ್ಸ ಮಾಡ್ತಾಳ. ಸರಿ, ಚಾ ಮಾಡ್ಕೊಂಬಾ ಅಂತಂದ್ರೆ ಸ್ವಲ್ಪ ಸಕ್ಕರೆ ಹಾಕೊಲಾರ್ದ ಬಂದಿ. ಇದ ಕೊಡ್ಬೇಕು ಮತ್ತೆ ನಾನು ಹುಚ್ಚಿ ನಡೀತೇನೆ. ಹೋಗ ದೊಡ್ಡ ಚಾ ಕೊಡ್ಬೇಕನ್. ಅಯ್ಯೋ, ನಾನು ಮಾತಾಡದೆ ಬಿಟ್ಟೆ. ನಿನ್ನ ಹೆಸರು ಕೇಳಿಲ್ಲ ಅಂದಾಗ ಏನ್ ಹೆಸರು? ಎಲ್ಲಾ ಬಿಟ್ಟು ಈಗ ಕೇಳಿದ. ಇಟ್ಟೋತನ ಕೇಳಿಲ್ಲ. ಇನ್ನೇನು ಹೇಳುದು? ಎಲ್ಲಾ ಮುಗಿದ್ನಾಗ ಆಮೇಲೆ ಗೊತ್ತಾಕತಿ. ಅಲ್ಲೇ ಸಿಕ್ತಂತು. ನಡೀತೇನೆ ನಾನು.